ಒಬ್ಬ ಜಾಣ ಗುರುಗಳು ಮಗನ ಜೊತೆ ಪಾರ್ಕ್ ಹೋಗಿದ್ರು. ಹುಡುಗ ನೋಡ್ತಾನೆ ಆಕಾಶದಲ್ಲಿ ಎತ್ತರಕ್ಕೆ ಒಂದು ಕೆಂಪು ಹೀಲಿಯಂ ಬಲೂನ್ ಹಾರ್ತಾ ಇದೆ. ಅಪ್ಪ ನನಗೆ ಆ ಬಲೂನ್ ಬೇಕು ಅಂದ ಹುಡುಗ. ಬಲೂನ್ ಹತ್ರ ಹೋದ್ರು. ಅಲ್ಲಿ ಹೋದ್ರೆ ಕೆಂಪು ಬಲೂನ್ ಇಲ್ಲ, ಹಳದಿ ಬಲೂನ್ ಇದೆ, ನೀಲಿ ಬಲೂನ್ ಇದೆ, ಹಸಿರು ಬಲೂನ್ ಇದೆ, ಕೆಂಪಿಲ್ಲ. ಹುಡುಗ ಕೆಂಪು ಬಲೂನೇ ಬೇಕು ಅಂತ ಆಟ ಆಡಿತಾ ಇದ್ದಾನೆ. ಅಪ್ಪ ನನಗೆ ಕೆಂಪು ಬಲೂನೇ ಬೇಕು, ಕೆಂಪು ಬಲೂನ್ ಹಾರುತ್ತೆ ಅಂತ. ಹಳದಿ ಬಲೂನ್ ತೆಗೆದು ಬಿಟ್ರು, ಅದು ಹಾರ್ತು. ಹಸಿರು ಬಲೂನ್ ತಗೊಂಡ್ರು, ಅದು ಹಾರ್ತು. ನೀಲಿ ಬಲೂನು ಹಾರ್ತು. ಹುಡುಗ ಶಾಕ್ ಆದ. ಆಗ ಜಾಣ ಗುರುಗಳು ಹೇಳಿದ್ರು, ಹಾರೋದಕ್ಕೆ ಕಾರಣ ಹೊರಗಿನ ವಿಷಯ ಅಲ್ಲ, ಒಳಗಿರೋ ಸತ್ವ ಅಂತ. ಇದು ಬರೀ ಬಲೂನ್ ಕತೆ ಅಲ್ಲ, ಜೀವನದ ಕತೆನೂ ಅದೇ. ನಾನ್ ಸಣ್ಣಕ್ಕಿದ್ದೀನಿ, ನಾನ್ ಕುಳ್ಳಕ್ಕಿದ್ದೀನಿ, ನಾನ್ ದಪ್ಪ ಇದ್ದೀನಿ, ನಾನ್ ಸೋಡಾ ಬುಡ್ಡಿ, ಬಿಟ್ಟಾಕಿ. ಒಳಗ್ ಸತ್ವ ಇದೆಯಾ? ನಿಮ್ಮ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಇದೆಯಾ? ನಿಮ್ಮ ಕೆಲಸದ ಬಗ್ಗೆ ಪ್ರೀತಿ ಇದೆಯಾ? ನಿಮ್ಮ ಕೆಲಸದಲ್ಲಿ ನೈಪುಣ್ಯತೆಯನ್ನ ಬೆಳೆಸ್ಕೊಳ್ಳುವಂತ ತಾಕತ್ತಿದೆಯಾ? ನೀವು ಹಾರೋದು ಗ್ಯಾರಂಟಿ ಅನ್ನೋದೇ ನನ್ನ ನಂಬಿಕೆ. ಎಸ್, ಇವತ್ತಿನ ನಮ್ಮ ಸಾಧಕರು ಇದೇ ತರ ತಮ್ಮ ಒಳಗಿನ ಪ್ರತಿಭೆಯಿಂದ ಮಾತ್ರ ಎತ್ತರಕ್ಕೆ ಬೆಳೆದವರು. ಇವರು ಮಾಡೋ ಒಂದೊಂದು ಸೌಂಡ್ ಕೂಡ ಸಿಕ್ಕಾಪಟ್ಟೆ ಫೇಮಸ್. ಐದರಿ ಲಕಡಿ ಪಕಡಿ ಜುಮ್ಮ, ಕಬಡ್ಡಿ ಅಂತ ಅವ್ರ ಲೈಫ್ ನ ಟಚಿಂಗ್ ಮಾಡಕ್ಕೆ ಸರಕ್ ಟಪಕ್ ಅಂತ ಬರಮಾಡ್ಕೋಣ. ಲೆಟ್ಸ್ ವೆಲ್ಕಮ್ ನವರಸ ನಾಯಕ ಜಗ್ಗೇಶ್. ಅಲ್ಲ ಸರ್, 2 ಸೀಸನ್ ಮಾಡಿದೀವಿ ಸರ್. ಮೊದಲನೇ ಎಪಿಸೋಡ್ ಇಂದ ಜನ ನಿಮ್ಗೆ ಕಾಯ್ತಾ ಇದಾರೆ. ಇಷ್ಟ ತಡ ಮಾಡ್ಬಿಟ್ರಲ್ಲ ಸರ್? ಅಲ್ಲಲ್ಲ, ನನಗೆ ಸ್ವಲ್ಪ ನಾನು ಸಂಕೋಚದ ಪ್ರಾಣಿ. ನನಗೇನಾಯ್ತು, ಹಾಕೊಂಡು ರಮೇಶ ಚೆನ್ನಾಗಿ ರುಬ್ಬಿಟ್ರೆ, ಕೇಳಬಾರ್ದೆಲ್ಲ ಕೇಳ್ಬಿಟ್ರೆ, ಆಮೇಲೆ ನಾವು ಫೀಲಿಂಗ್ ಮಾಡ್ಕೊಬಿಟ್ರೆ, ಇದೆಲ್ಲ ಯಾಕೆ ಬೇಕು? ಸಿಗ್ಬಾರ್ದಲ್ಲ, ಸಿಕ್ಬಿಟ್ರೆ ಆಮೇಲೆ ನಿಮ್ಮ ರಿಸರ್ಚರ್ ಸರಿ ಇಲ್ಲ ಸರ್. ಯಾಕೆ ಸರ್? ಅವರು ಇಲ್ಲಿ ಕೂರಿಸ್ಕೊಂಡು ಕೇಳೋ ಒಂದೊಂದು ಪ್ರಶ್ನೆನೂ ಪಾಪ ಅದು ಎಷ್ಟಷ್ಟು ಕಷ್ಟಪಟ್ಬಿಟ್ಟು ಇದು ಹೆಂಗಿದೆ ನೋಡಿ, ನೀವು ಅದು ನಿಮ್ಮ ಸ್ಕೂಲ್ ಅದಿವೆ ಎಲ್ಲ ಹೇಳ್ಬಿಡ್ತಾರೆ. ನಾವು ನೋಡೋಕ್ಕೆ ಒಡ್ಡರ ಥರ ಇರ್ಬೋದು, ಬಟ್ ನಮ್ಗೇನು ಅಂದರೆ ಮನ ಬೆಚ್ಚಿ ಮಾತಾಡ್ತಾ ಇರಬೇಕಾದ್ರೆ ಕೇಳಬೇಕಾದ್ರೆ ಎಲ್ಲೋ ಸ್ವಲ್ಪ ಭಾವನಾಜೀವಿಗಳಲ್ವಾ, ಯಾಕೆ ಬೇಕು ಎಸ್ಕೇಪ್ ಆಗ್ಬಿಡೋಣ ಅಂತ ಹೇಳಿ. ನಿಮ್ಮ ಭಾವನೆಗಳಿಗೆ, ನಿಮ್ಮ ಕತೆಗೆ ನಾವು ಎಲ್ಲರೂ ಕಾಯ್ತಾ ಇದ್ದೀವಿ ಜಗದೀಶ್ ಅವರೇ. ಸೋ ಹ್ಯಾಪಿ. ನಾನು ಅದೆಲ್ಲದಕ್ಕಿಂತ ಮುಂಚೆ ನನ್ನ ಎಲ್ಲ ಅಭಿಮಾನಿಗಳಿಗೆ ನಾನು ನನ್ನ ಉಸಿರಿಗೆ ಹೋಲಿಸ್ಕೊಳ್ಳೋಂಥ ಮನುಷ್ಯ. ಹಾಗಾಗಿ ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡದ ಕಲಾಭಿಮಾನಿಗಳ ಪಾದಾರವಿಂದಕ್ಕೆ ಜಗ್ಗೇಶನ ಸಹಸ್ರಾರ ನಮಸ್ಕಾರ. ಎಸ್ ಸರ್, ರೈಟ್. ಇವರು ನಿಮ್ಗೆ ಗೊತ್ತು, ನವರಸ ನಾಯಕ ಜಗ್ಗೇಶ್ ಅವರು. ಬಟ್ ಇವರು ಎಸ್ ಈಶ್ವರ್ ಗೌಡ್ರು. ನಮ್ಮೆಲ್ರಿಗೂ ಆಪ್ತರಾಗಿರೋದು ನವರಸ ನಾಯಕ ಜಗ್ಗೇಶ್ ಅಂತ. ಇವರು ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿ 1963 ಮಾರ್ಚ್ 17ರಂದು ಜನಿಸಿದ್ರು. ಇವರು ಮೂಲತಃ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾಯಸಂದ್ರದವರು. ಇವರ ತಂದೆ ಶಿವಲಿಂಗಪ್ಪ ಅವರು, ಇವರ ತಾಯಿ ನಂಜಮ್ಮನವರು. ಇವರ ಅಕ್ಕಂದರು ವಿಜಯಲಕ್ಷ್ಮಿ ಹಾಗೂ ಮಹಾದೇವಿ ಅವರು. ಇವರ ತಮ್ಮಂದರು ಕೋಮಲ್ ಹಾಗೂ ರಾಮಚಂದ್ರ. ಜಗ್ಗೇಶ್ ಅವರ ಶ್ರೀಮತಿಯವರು ಪರಿಮಳ ಅವರು. ಇವರ ಮಕ್ಕಳು ಗುರುರಾಜ್ ಹಾಗೂ ಯತಿರಾಜ್. ಇವ್ರನ್ನ ಮೊದಲನೇ ಸಲ ನಾವು ಕ್ಯಾಮರಾ ಮುಂದೆ ನೋಡಿದ್ದು 1978 ಬನಶಂಕರಿ ಅನ್ನೋ ಚಿತ್ರದಲ್ಲಿ. ಆ ನಂತರ 7 ವರ್ಷಗಳು 31 ಚಿತ್ರಗಳಲ್ಲಿ ಖಳನಾಯಕ ನಟನಾಗಿ, ಹಾಸ್ಯ ಕಲಾವಿದನಾಗಿ, ಪೋಷಕ ಪಾತ್ರಗಳಲ್ಲಿ ಮಿಂಚ್ತಾ ಇದ್ರು. ನಂತರ 92ರಲ್ಲಿ ಬಂಡ ನನ್ನ ಗಂಡ ಹಾಗೂ ತರ್ಲೆ ನನ್ನ ಮಗ ಚಿತ್ರಗಳಿಂದ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಬಡ್ತಿ ಪಡೆದ್ರು. ಆ ನಂತರ ಸರ್ವರ್ ಸೋಮಣ್ಣ, ಸೂಪರ್ ನನ್ ಮಗ, ಬಲ್ ನನ್ ಮಗ, ಶಿವಣ್ಣ, ಬೇವು ಬೆಲ್ಲ, ರೂಪಾಯಿ ರಾಜ, ಈ ತರ ಚಿತ್ರಗಳಿಂದ ಶುರುವಾಗಿ ಇತ್ತೀಚಿನ ಮಠ, ಎದ್ದೇಳು ಮಂಜುನಾಥ, ನೀರ್ದೋಸೆ ಚಿತ್ರಗಳವರೆಗೂ 120ಕ್ಕೂ ಹೆಚ್ಚಿನ ಕನ್ನಡ ಚಿತ್ರಗಳಲ್ಲಿ ಜಗ್ಗೇಶ್ ಅವರು ಅಭಿನಯ ಮಾಡಿದ್ದಾರೆ. ಅವರ ವಿಶಿಷ್ಟವಾದ ಡೈಲಾಗ್ ಡೆಲಿವರಿ, ಅವರ ಸ್ಪೆಷಲ್ ಬಾಡಿ ಲ್ಯಾಂಗ್ವೇಜ್ ಇಂದ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವ ಜಗ್ಗೇಶ್ ಅವರು ಒಬ್ಬ ನಟರು, ನಿರ್ದೇಶಕರು, ನಿರ್ಮಾಪಕರು ಹಾಗೂ ಹಿನ್ನೆಲೆ ಗಾಯಕರು. ಇವರು ರಾಜಕೀಯ ರಂಗಕ್ಕೂ ಎಂಟ್ರಿ ಕೊಟ್ಟರು. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನ ಸದಸ್ಯರಾಗಿ, KSRTC ವೈಸ್ ಚೇರ್ಮನ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಜಗ್ಗೇಶ್ ಅವರು.
ಜಗ್ಗೇಶ್ ಅವರೇ, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಲೈಫ್ನ ರಿವೈಂಡ್ ಮಾಡೋಣ ಸರ್. ರೆಡಿ ಇದ್ದೀರಾ ಸರ್? ಏನೇನು ಮಾಡಿದಿರೋ ನಮಗೂ ಕುತೂಹಲ ಇದೆ. ಸರ್, ನಾವು ರಿಸರ್ಚ್ ಮಾಡಿದಾಗ ಒಬ್ಬರು ಹೇಳಿದ್ರು ನಿಮ್ಮ ತಂದೆ ನಿಮ್ಮನ್ನ ಗುಲಾಬಿ ತರ ನೋಡ್ಕೊಳ್ಳೋರಂತೆ. ಇನ್ನೊಬ್ರು ಹೇಳಿದ್ರು ನಿಮ್ಮನ್ನ ಉರಿ ಬಿಸಿಲು ತಪ್ಕೊಂಡ್ರೆ ಎಲ್ಲಿ ಅವ್ರ ನೆರಳು ನಿಮ್ಮ ಮೇಲೆ ಬಿದ್ದು ನಿಮ್ಗೆ ನೋವಾಗುತ್ತೋ ಅಂತ ಬರೀ ಚಂದ್ರ ಅವರವರು ಕಾವಿಡ್ ಆಮೇಲೆ ಕೊಡೋರಂತೆ. ಮುತ್ತು ಕೊಡ್ಬೇಕಾದ್ರೆ ಎಲ್ಲಿ ಉಸುರು ನಿಮ್ಮ ಮೇಲೆ ತಾಕಿ ನಿಮ್ಗೆ ನೋವಾಗುತ್ತೆ ಅಂತ ಉಸುರು ಕಟ್ಕೊಂಡು ಮುತ್ತು ಕೊಡೋರಂತೆ. ನಿಮ್ಗೆ ನೋವೇ ಆಗ್ದಾಗ ನೋಡ್ಕೊಂಡ್ರಂತೆ. ನಿಜಾನಾ? ಅಯ್ಯೋ ಏನ್ ಸರ್ ಇಷ್ಟೊಂದು ರೀಲ್ ಬಿಟ್ಬಿಟ್ಟವ್ರೆ ಯಾರೋ? ಇಲ್ಲ ಯಾರೋ ಕಾಗೆ ಹಾಸ್ಬಿಟ್ಟಿದ್ದಾರೆ ಸರ್. ನಮ್ಮ ತಂದೆ ಬಂದು ನನ್ನ ಭಾಗಕ್ಕೆ ಹೆಂಗೆ ಅಂದ್ರೆ ಮೋಸ್ಟ್ ಸ್ಟ್ರಿಕ್ಟ್ ಫಾದರ್. ನೋಡಿ ಅವತ್ತು ನಮಗೇನನ್ಸುತ್ತೆ, ನಮ್ಮಪ್ಪ ಏನಪ್ಪ ನನಗೆ ಎಷ್ಟು ಹಿಂಸೆ ಕೊಡ್ತಾನೆ, ನಾನು ಕೂತರು ನಿಂತರು ತಪ್ಪು. ನಾನು ಎಲ್ಲೋ ಸ್ಕೂಲ್ಗಳಿಗೆ ಹೋದಾಗ ಆ ಸ್ಕೂಲ್ ಪೇರೆಂಟ್ಸ್ಗಳೆಲ್ಲ ಬರೋರಲ್ಲ, ಬಂದಾಗ ಲಕ್ಷ್ಮೀನಾರಾಯಣ ಅಂತ ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದ. ಅವನು ಅವ್ರಪ್ಪ ಹೆಗಲ ಮೇಲೆ ಕೈ ಹಾಕೋ ಬಂದರು. ನಾನು ಒಬ್ಬನೇ ನಿಂತ್ಕೊಂಡು ಹತ್ಬಿಟ್ಟಿದ್ದೆ. ಏನು ನಮ್ಮಪ್ಪ ಒಂದಿನೂ ನಾನು ಭುಜದ ಮೇಲೆ ಕೈ ಹಾಕೋಲ್ಲ, ಹಿಂಗೆ ಬರೀ ಬೀಸ್ತಾ ಇರ್ತಾನಲ್ಲ ಇಟ್ಕೊಂಡು ಪಾರ್ಟಿ. ಆಮೇಲೆ ನನಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಿದ್ದು ಹೆಂಗೆ ಅಂದರೆ ನಾನು ಸ್ವಲ್ಪ ಜಗಮಂಡ, ಹಂಗಾಗಿ ಎಲ್ಲ ಚಡ್ಡಿ ಪಡ್ಡಿ ಎಲ್ಲ ಕಳಿಸ್ಬಿಟ್ಟು ಬೇರೆ ಬಾಡಿದಲ್ಲಿ ಕೈ ಕಾಲು ಕಟ್ಟಾಕಿ ಮೇನ್ ರೋಡಲ್ಲಿ ಕೂಡಿಸ್ಬಿಡೋ ನಮ್ಮಪ್ಪ. ನನಗೆ ಹೋಗೋರು ಬರೋಲ್ಲ ನೋಡ್ಕೊಂಡು ಹೋಗ್ಬೇಕು. ಏನಕ್ಕೆ ಅಂದರೆ ಸಣ್ಣ ವಯಸ್ಸಲ್ಲೇ ಸ್ಕೂಲಿಗೆ ಚಕ್ಕರ್ ಹೊಡೆಯೋದು. ಅವನು ನನ್ನ ಬಾಮೈದ ಇದ್ದಾನೆ, ಅವನು ಬಂದು ನನ್ನನ್ನು ಕದ್ದು ಮುಚ್ಚಿ ಸ್ಕೂಲಿಗೆ ಚಕ್ಕರ್ ಹೊಡ್ಬಿಟ್ಟು ಕರ್ಕೊ ಹೋಗೋದು. ಅವಾಗ ಏನಾಗೋದು, ಮಲ್ಲೇಶ್ವರಮ್ಮು ಬಂದು ಹಳ್ಳಿ ಥರ. ಅವಾಗ ಇವತ್ತು ರಾಘವೇಂದ್ರ ಸ್ವಾಮಿಗಳ ಗುಡಿ ಇದೆ, 8th ಕ್ರಾಸು. ಯಾರೋ ಬ್ರಾಹ್ಮಣ ರಿಂಗ್ಸರು ಆ ಕಡೆ ಈ ಕಡೆ ಬಂದಾಗ ಪಾಪ ಮಕ್ಕಳು ಏನು ಹಿಂಗೆ ಕೂತಿದ್ದಾವೆ ಏನು ಅಂತಂದ್ರೆ ನನ್ನ ಮಗ ಹೇಳ್ಕೊಬಿಟ್ಟಿದ್ದ ನನಗೆ. ನಾವು ಅನಾಥರು ಕವಳ ತಾಯಿಗಳು ಅಂತ ಹೇಳ್ಬಿಡು ಊಟ ಕೊಡ್ತಾರೆ ಅಂತ ಹೇಳ್ಕೊಬಿಟ್ಟಿದ್ದ. ನಾವು ಬಡವರಮ್ಮ, ನಾವು ಹಂಗಮ್ಮ ಅಂತ ಈಗೆಲ್ಲ ಅಂದ್ಬಿಟ್ಟಾಗ ಪಾಪ ಅವ್ರು ಅಯ್ಯೋ ಅನ್ಸ್ಬಿಟ್ಟು ಬಾಳೆ ಎಲೆನಲ್ಲಿ ಪಾಪ ಅನ್ನ ಸಾರು ಎಲ್ಲ ತಗೊಂಡ್ಬಂದು ಕೊಡೋರು ನಮಗೆ. ಈ ಥರ ಎಲ್ಲ ಪೋಲಿ ಆಟಗಳು ಇದೆಲ್ಲವೂ ನಮ್ಮಪ್ಪ ಗಮನಿಸೋ ನಿಂತ್ಕೊಂಡು. ಆಮೇಲೆ ಏನೂ ಮಾತಾಡ್ತಿರ್ಲಿಲ್ಲ, ಎಲ್ಲೋ ನೋಡ್ಬಿಡೋದು, ಬಾಗಿಲಲ್ಲಿ ನಿಂತಿರೋ ನಮ್ಮಪ್ಪ. ನಾವೇನೋ ಯಾರು ನಮ್ಮ ಬಗ್ಗೆ ಗೊತ್ತಾಗಿಲ್ಲ ಅಂತ ನಮ್ಮ ಮನೆಗೆ ಎಂಟ್ರಿ ಕೊಟ್ರೆ ಬಂದಿದ ತಕ್ಷಣ ನನ್ನ ಹಿಡಿದು ರೋಡ್ಗೆ ಎಸೆಯೋ ನಮ್ಮಪ್ಪ ಹಾಕಿಂಗೆ. ಅವಾಗಲೇ ಗೊತ್ತಾಗೋದು ನಾನೇನೋ ತಪ್ಪು ಮಾಡಿದ್ದು ಗೊತ್ತಾಗ್ಬಿಟ್ಟಿದೆ ನಮ್ಮಪ್ಪನಿಗೆ ಅಂತ. ನಮ್ಮಮ್ಮಂಗೆ ಗೊತ್ತಿಲ್ಲ ಪಾಪ, ಅದು ಪ್ರಾಣ ನಾನು ಅಂದರೆ. ಅಯ್ಯೋ ನನ್ನ ಮಗನ ಸಾಯಿಸ್ಬಿಡ್ತಾನೆ, ಕಾಪಾಡ್ರಿ ಅಂತ ಬಡ್ಕೊಂಡು ಕಾಪಾಡು ಹಾಕೋದು ತುಳಿದು ವಾಡ್ದು ಕೈ ಕಾಲು ಕಟ್ಟಾಕಿ ನಮ್ಮಮ್ಮನಿಗೆ ಎರಡು ಬೀಳೋದು, ನಿನ್ನ ಮಗನ್ನ ನೀನು ಹಿಂಗ ಸಾಕೋದು. ಇದು ನಮ್ಮಪ್ಪನಿಗೆ ಹಂಗೆ ಬಾಲ್ಯಾವಸ್ಥೆಯಿಂದನೂ ಕೂಡ ನಮ್ಮ ಒಂದು ಸ್ವಭಾವ ಹಿಂಗೆ ಬೆಳೀತಾ ಒಂದು. ನೀವು ನನಗೆ ಶೂಟಿಂಗ್ ಟೈಮಲ್ಲಿ ಹೇಳಿದ್ರಿ ನಿಮ್ಮ ಅಮ್ಮನಿಗೆ ಚಿಕ್ಕ ವಯಸ್ಸಲ್ಲೇ ನೀವು ಆಕ್ಟರ್ ಆಗಬೇಕು ಅಂತ ನಿಮ್ಗೆ ಆಸೆ ಇದ್ದಿದ್ದು, ಅವ್ರಿಗೂ ಆಸೆ ಇತ್ತಂತೆ. ಅವ್ರು ಬಹಳ ಚೆನ್ನಾಗಿ ಚಿತ್ರ ಬಿಡಿಸ್ತಾ ಇದ್ರಂತೆ ನಿಮ್ಮಮ್ಮ. ಇವರಮ್ಮ ಮಾಡಿದಂತ ಡ್ರಾಯಿಂಗ್ ಇದು ನೋಡಿ. ಆ ರೈಟ್ ಸೈಡ್ ಅಲ್ಲಿ ಶೂಟಿಂಗ್ ನಡೀತಾ ಇದೆ. ಜಗ್ಗೇಶ್ ಹೀರೋ ಯಾರೋ ವಿಲನ್ ಹೊಡಿತಾ ಇದಾರೆ. ಅಲ್ಲಿ ಯಾರೋ ಪ್ಯಾರಾಚೂಟ್ ಅಲ್ಲಿ ಹಾರ್ತಾ ಇದೆ, ಹೆಲಿಕಾಪ್ಟರ್ ಒಂದ್ ಕಡೆ ಹಾರ್ತಾ ಇದೆ. ಇದೆಲ್ಲದಕ್ಕಿಂತ ಜನ ನೋಡಿ ಅಲ್ಲಿ ಒಂದ್ ಕಡೆ ಚಪ್ಪಾಳೆ ತಡ್ತಾ ಇದಾರೆ. ಒಂದಿನ ನನ್ನ ಮಗ ಆಕ್ಟ್ ಮಾಡ್ತಾನೆ, ಜನ ಚಪ್ಪಾಳೆ ತಡ್ತಾರೆ ಅಂತ ಅವ್ರ ಅಮ್ಮ ಆಗ ಬರ್ದಿದ್ದು. ಇವತ್ತು ನೀವು ಚಪ್ಪಾಳೆ ತಡ್ತಾ ಇದ್ದೀರಾ, ಹೀರೋ ಇಲ್ಲಿದ್ದಾರೆ. We can wait, remain.